ಒಂದು ಚುನಾವಣೆ ಅಂತಕ್ಕಂಥ ಪ್ರಸ್ತಾವನೆ ಏನು ಪ್ರಧಾನಮಂತ್ರಿಗಳು ತಂದಾರ, ಅದು ನಿಜವಾಗಿ ಈ ದೇಶಕ್ಕೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಪ್ರಪೋಸಲ್. ಸಾಮಾನ್ಯವಾಗಿ ನೀವೇ ನೋಡಿರಿ, ಒಂದು ಚುನಾವಣೆ ಆಗಬೇಕಾದ್ರೆ ಎಷ್ಟು ಲಕ್ಷ ಕೋಟಿ ಖರ್ಚಾಗ್ತದೆ ಕೇಂದ್ರ ಸರ್ಕಾರದಾಗ. ಬರೀ ಈ ಚುನಾವಣೆ ಸಲಗೆ ದೇಶದ ಸಂಪತ್ತನ್ನೆಲ್ಲ ಬರೀ ಚುನಾವಣೆಗೆ ಖರ್ಚು ಮಾಡೋದಾ? ಅಭಿವೃದ್ಧಿ ಬೇಡ? ಇವರು 70 ವರ್ಷ ಅಭಿವೃದ್ಧಿ ಅನ್ನೋದು ಕನಸ ಬರೀ ನೋಡ್ಯಾರ ಅಷ್ಟೇ. ಇವರು 70 ವರ್ಷ ಇವರು ಅಭಿವೃದ್ಧಿ ಅನ್ನೋದು ಇವ್ರಿಗೆ ಗೊತ್ತೇ ಇಲ್ಲ ಕಾಂಗ್ರೆಸ್ನವ್ರಿಗೆ. ಅವರೇನು ಅಭಿವೃದ್ಧಿ ಬಗ್ಗೆ ಹೇಳ್ತಾರೆ? ಅಭಿವೃದ್ಧಿ ಬಗ್ಗೆ ಗೊತ್ತಿರೇ ಏನದ? ಇಲ್ಲೇ ನೀವೇ ನೋಡ್ತೀರಿ, ಬಿಜಾಪುರದಾಗ ಒಂದು ರೋಡ್ ಇರಲಿಲ್ಲ, ಇವತ್ತು 6 ನ್ಯಾಷನಲ್ ಹೈವೇಗಳು ಕೊಟ್ಟರು ಕೇಂದ್ರ ಸರ್ಕಾರದವರು. ಆಮೇಲೆ ಬ್ರಿಟಿಷರ ಕಾಲಕ್ಕೆ ಕಟ್ಟಿದ್ದು ಇದು ಇತ್ತು, ರೈಲ್ವೆ ಸ್ಟೇಷನ್ ಇತ್ತು, ಬರೀ ಹಳೆ ತಗಡಿಂದು ರೈಲ್ವೆ ಸ್ಟೇಷನ್ ಇತ್ತು. ಇವತ್ತು ಕೇಂದ್ರ ಸರ್ಕಾರದಿಂದ ಒಂದು 100 ಕೋಟಿ ರೂಪಾಯಿ ಕೊಟ್ಟು ಇವತ್ತು ಬಿಜಾಪುರ ರೈಲ್ವೆ ಸ್ಟೇಷನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಇವರು ಎಂದಾದರೂ ಅಭಿವೃದ್ಧಿ ಅನ್ನೋದು ಗೊತ್ತಿದೆಯಾ? ಇವರು ದೇಶದ ಆರ್ಥಿಕ ಲೂಟಿಯನ್ನು ಮಾಡೋದು ಬಿಟ್ಟರೆ ಅಭಿವೃದ್ಧಿ ಬಗ್ಗೆ ಇವ್ರಿಗೆ ಗೊತ್ತೇ ಇಲ್ಲ. ಅದಕ್ಕೆ ಈಗ ಮೋದಿಯವರು ಬಂದ ಮೇಲೆ ಈಗ 10 ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ದೇಶದಲ್ಲಿ ಮಾಡ್ಯಾರ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಅವರ ಅಭಿವೃದ್ಧಿ, ದೇಶದ ಅಭಿವೃದ್ಧಿ ಜಾಸ್ತಿ ಮಾಡಬೇಕು ಅನ್ನೋದು ಕನಸದ ಅವ್ರದ್ದು. ಅದಕ್ಕೆ ಇವೆಲ್ಲ ದಿವ್ಸಕ್ಕೆ ಒಂದೊಂದು ಚುನಾವಣೆ ಬರೋದು, 100 ಕೋಟಿ ಖರ್ಚು ಮಾಡೋದು, ಇದರಿಂದ ದೇಶದ ಸಂಪತ್ತು ವಿನಾಕಾರಣ ಹರಿದು ಹೋಗ್ತದೆ. ಅದಕ್ಕೆ ಬೇಡ. ಇದಕ್ಕೆ ದೇಶದಲ್ಲಿ ಒಂದೇ ದೇಶ ಒಂದೇ ಚುನಾವಣೆ ಆಗಲಿ ಅಂತಕ್ಕಂಥದ್ದು ಕನಸದ. ಅದಕ್ಕಾಗಿ ಇದನ್ನು ನಾನು ವೈಯಕ್ತಿಕವಾಗಿ ನನ್ನ ಪಕ್ಷದವರು ಕೂಡ ಸ್ವಾಗತ ಮಾಡ್ತಾರೆ, ನಾನು ಕೂಡ ಇದನ್ನು ಸ್ವಾಗತ ಮಾಡ್ತೀನಿ ಅಂತಕ್ಕಂಥ ಮಾತು ನಾನು ಹೇಳ್ತೀನಿ. ಇವ್ರು ಯಾರು ಹೇಳೋರು ರೀ? ಇವ್ರೇನು ಪ್ರಧಾನಮಂತ್ರಿಯಾ? ಆ ತಾಕತ್ತಿಲ್ಲದೆ ಅವ ಹೇಳ್ತಾನ ಮೋದಿಯವರು? ಆ ತಾಕತ್ತಿಲ್ಲದೆ ತರ್ತಾರ ಅವರು? ಇವರೆಲ್ಲರಿಗೆ ಇವ್ರಿಗೆ ಚಟ ಬಿದ್ದದ, ಬರೀ ಎಲ್ಲ ಲೂಟಿ ಮಾಡೋದು ದೇಶದ ಕಾಂಗ್ರೆಸ್ನವ್ರಿಗೆ. ಅದಕ್ಕೆಲ್ಲ ಈ ರೀತಿ ಹೇಳ್ಕೊತ ಹೋಗ್ತಾರೆ. ಅದೇನು ದೊಡ್ಡ ಕೆಲಸ ಅಲ್ಲ. ಏನು 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 ಭದ್ರತೆ ಏನು ಬೇಕಾಗ್ತದ? ನಾವೇ ಪಕ್ಷದವರೇ ಭದ್ರತೆ ಆಗುವುದಪ್ಪ. ಕಾಂಗ್ರೆಸ್ ಭದ್ರತೆ ಮಾಡಲಿ, ನಮ್ಮ ಪಕ್ಷದ ನಾವು ಭದ್ರತೆ ಮಾಡ್ತೀವಿ. ಇದ್ರಾಗೇನು ಅವರೇ ಬೇಕು ಅನ್ನೋದು ಏನದ ಹೇಳಿ ನೋಡೋಣ. ಅದಕ್ಕೆಲ್ಲ ವ್ಯವಸ್ಥೆ ಆಗ್ತದೆ. ಅದ್ರ ಬಗ್ಗೆ ಅವರೇನು ತೆರಿಗೆ ಕಡಿಸುವ ಅವಶ್ಯಕತೆ ಇಲ್ಲ.